ಹೆಂಗ್ರಿಪ್ಪ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರವನ್ನ ಹೇಳಿ ಮಾತು ಹೆಂಗ ಬರ್ತದ ಹೆಂಗ್ರಿಪ್ಪ ಮಾತ ಜಗಳದ ಮಾರಿ ಆಗಿರಬಾರ್ದು. ಹೌದಾ ಹೌದಿಲ್ಲ, ಖುಷಿ ಮಾರಿ ಆಗ್ಬೇಕು. ಹಾ ಊಟದಾಗ ತುಪ್ಪ ಇರ್ಬೇಕತ್ತ, ಜಗಳದಾಗ ಗಪ್ ಇರ್ಬೇಕತ್ತ, ಹಾ ಮಾಡ್ಕೊಂಡ್ ಹೆಂಡತಿ ಕಪ್ ಇರ್ಬೇಕತ್ತ. ಹಕ್ ಇದಂಗಿದು ಮಾಡ್ಕೊಂಡ್ ಹೇಳ್ತಿ ಕಪ್ ಇರ್ಬೇಕು, ಊಟದಾಗ ತುಪ್ಪ ಇರ್ಬೇಕು, ಜಗಳದಾಗ ಗಪ್ ಇರ್ಬೇಕು. ಹಿಂಗಂದ್ರ ಏನ್ರಿ ಅಕ್ಕಾರ ಇದು? ಹೌದ್, ನಿನಗ ಈಗ ನಿನ್ನ ಇದೇಗ ಹಿಂಗ ಅಂದ ಮಾಸ್ತ ಬ್ಯಾರೆ ಹೋಗ್ಯದ. ಹೌದಾ ಅಂದ್ರ ಹಂಗ ತಿಳ್ಕೊಳಕ್ ಬರ್ಲಿಕ್ಕೆ ಹಂಗ ಆಗೋದಿನಿ ಅದ. ಆಗುದ್ರಿಪ್ಪ. ಹೌದಿಲ್ಲ, ಏನ್ ತ್ಯಾಕ ಕರ್ಗ ಇರ್ಬೇಕ್ರಿಪ್ಪ. ಹೆಂಗಂದಿ ಹಾ ಹೆಂಡತಿ ಗಂಡಗ ಚಂದ ಇದ್ರು ಒಂದ್ ಚಿಂತಿ, ಚಂದ ಇರ್ಲಿಲ್ಲ ಅಂದ್ರೆ ಒಂದ್ ಚಿಂತಿ. ಹೌದ್ ನೋಡ್ರಿಪ್ಪ. ಹೌದಿಲ್ಲ, ಬರಬ್ರಿ ಅದ್ರಿ. ಈ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ 100 ಚಿಂತೆ ಅನ್ನುವಂತ ಕಾಗಿಗಳದಾವ. ಹೌದಾ ಹೌದಿಲ್ಲ, ಹೌದ್ರಿಪ್ಪ. ಈ 100 ಚಿಂತೆ ಅನ್ನುವಂತ ಕಾಗಿಗಳ ಇವು ಹೊಡೆದು ಓಡಬೇಕಾರ ಏನಾಗ್ಬೇಕಾಗ್ಯದ? ಏನಾಗ್ಬೇಕ್ರಿವ? ಗಿಡದೊಳಗ 100 ಕಾಗಿ ಕೂತಾವಲ್ರಿಪ್ಪ. ಆ 100 ಕಾಗಿಗಳ ಹೊಡಿಬೇಕಾದ್ರ 100 ಕಲ್ಲು ಒಯ್ಯುವ ಅವಶ್ಯಕತೆ ಇಲ್ಲ ಬಂಧುಗಳೇ. 100 ಕಲ್ಲು ಒಯ್ಯುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕಲ್ಲು ಒಗದ್ರ 100 ಕಾಗಿಗಳ ಹಾರಿ ಹೋಗುತ್ತಾವಲ್ಲ, ಹಂಗ ಮನುಷ್ಯನೆಂಬ ಹಲೋ ಹಲೋ ಅವಶ್ಯಕತೆನೂ ಇಲ್ಲ. ಬೆಳಗಿನ ಸಂದರ್ಭದ ಹೌದು ಹೌದಿಲ್ಲ, ಹೌದ್ರಿವಾ. ಎಲ್ಲಿಗೆ ವಿಷಯ ಹೋಯ್ತು? ಎಲ್ಲಿಗ್ರಿಪ್ಪ? ಈಗ ನಾನು ಚಿಂತೆ ಮಾಡ್ಲಿಕ್ಕತ್ತಿದ್ದೆವು. ಬಡತನಕ್ಕೆ ಓಂಬುವ ಚಿಂತೆ, ಹುಟ್ಟರೆ ಇಡುವ ಚಿಂತೆ, ಇಟ್ಟರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಇಂಥ ಹಲವು ಚಿಂತೆಗಳಲ್ಲಿ ಶಿವ ಚಿಂತೆಯನ್ನು ಮಾಡೋರ್ನು ಕಾಣಲಾರೆ ತಿಳಿದ್ರು. ಹೌದ್ರಿಪ್ಪ. ಆ ಚಿಂತೆ ಅನ್ನುವಂಥದ್ದು ಬಯಲಾಗಬೇಕಾದ್ರ ಏನ್ ಮಾಡ್ಬೇಕ್ರಿವಾ? ಇವತ್ತು ಗಿಡದಾಗ 100 ಕಾಗಿ ಕೂತಾವ, 100 ಕಾಗಿ ಹೊಡಿಬೇಕಾದ್ರ 100 ಕಲ್ಲು ಒಯ್ಯುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕಲ್ಲು ಒಯ್ದ್ರ 100 ಕಾಗಿಗಳು ಹಾರಿ ಹೋಗುತ್ತಾವ. ಹಂಗ ಮನುಷ್ಯನೆಂಬ ಮನುಷ್ಯನೊಳಗ ಚಿಂತೆ ಎಂಬ 100 ಕಾಗಿಗಳದಾವಲ್ಲ, ಆ 100 ಕಾಗಿಗಳು ಹೋಗಬೇಕಾದ್ರ ಶರಣರ ಮಾತು, ಒಂದೇ ಒಂದು ಮಾತು ನಿಮ್ಮ ಕಿವಿಗೆ ಬದ್ರ 100 ಕಾಗಿಗಳು ಹಾರಿ ಹೌದಿಲ್ಲ, ಹೌದ್ರಿವಾ ಅನ್ನುವಂತ ಮಾತನ್ನ ಹೇಳಿ ಇರ್ಲಿ. ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ. ಈಗಾಗಲೇ ಯಾಕಪ್ಪ ಅಂದ್ರ ವಿಷಯ ಆಚೆ ಕಡೆ ತಮ್ಮನು ಕೂಡ ಮಾತಾಡಿದ್ರು, ಮಾಸ್ತರ್ಗಳು ಕೂಡ ಮಾತಾಡಿದ್ರು, ಮತ್ತ ಆಚೆ ಕಡೆ ಹಾಡುವಂತ ಮೇಡಮ್ ಅವ್ರು ಹೇಳ್ತಿದ್ರು. ಏನ್ ಹೇಳ್ತೀರಿ ನೀವು ಎಲ್ಲರೂ ಕೇಳಿರಿ? ನೀ ಯಾಕೆ ಹಿಂಗ ಮಾತಾಡ್ಲಿಕ್ಕತ್ತೀವ ಅಂದಾಗ ಹೆಣ್ಣು ಕೊಡ್ತಾರ, ಹೆಣ್ಣು ಸಿಗುದಿಲ್ಲ, ನಿನಗ ಮಣ್ಣು ಸಿಗ್ತದ. ಹೌದಿಲ್ಲ, ಹೌದ್ರಿಪ್ಪ. ಮಣ್ಣ ಸಿಗ್ತದ, ಮಣ್ಣ ಕನಿಷ್ಠ ಅಲ್ಲ ತಂಗಿ. ತಮ್ಮ ನಿನಗೂ ಹೇಳ್ತೀನಿ, ಮಣ್ಣ ಶ್ರೇಷ್ಠದ. ಅದೇ ಮಣ್ಣೊಳಗೇನೆ ನಾವು ಬಿತ್ತಿ ಬೆಳಿತೀವಿ, ಬೆಳಿ ತೆಗಿತೀವಿ, ಅನ್ನ ಸಿಗುತ್ತದ ಅದೇ ಮಣ್ಣಿನೊಳಗ. ಹೌದ್ರಿವಾ. ಅದೇ ಮುದ್ದಾಯಿ ಮುದ್ಕೊಂಡ ತಯಾರು ಮಾಡ್ಬೇಕಾರ ಮರ್ತ ಮಂಡಲದಲ್ಲಿ ಹಾಲು ಮತ್ತು ಧರ್ಮ ಬೆಳಿಬೇಕಾರ ಅದೇ ಮಣ್ಣನ್ನ ಕಲಿಸಿ, ಮಣ್ಣ ಮತ್ತು ಮುದ್ದಾಯಿದ ಯಾರು ಪಾರ್ವತ ದೇವಿ ಎಡಕಿನ ಮಲಿ ಹಾಲ ಮತ್ತು ಬಡಕಿನ ಮಲಿ ಹಾಲ ಕಲಿಸಿ, ಮಣ್ಣಾಗ ಕಲಿಸಿ ಮಣ್ಣಿನ ಗೊಂಬಿ ಮಾಡಿ ಅಲ್ಲಿ ಜೀವಕಾಳಿ ತುಂಬಿದರ ಅವರೇ ಹಾಲು ಮತ್ತಕ್ಕ ಮೂಲ ಪುರುಷರಾಗ್ಯಾರ. ಮುದ್ದಾಯಿ ಮುದ್ಕೊಂಡ ಹೆಸರು ನಾಮಕರಣ ಬಂದದ. ಇದು ಮಣ್ಣಿನಿಂದನೇ. ಹೌದಿಲ್ಲ, ಹೌದು. ಕುಂಬಾರ ಗಡಿಗೆ ಮಾಡ್ತಾನಲ್ರಿವಾ? ಹೌದಿಲ್ಲ, ಕುಂಬಾರ ಗಡಿಗೆ ಮಾಡುವ ಮನೆಯೊಳಗಿರ್ತಕ್ಕಂತ ಎಲ್ಲಾ ಗಡಿಗೆಗಳೇನದಾವಲ್ಲ, ಅದಕ್ಕೂ ಕುಂಬಾರ ಗಡಿಗೆ ಮಾಡಕ್ ಮಣ್ಣೇ ಬೇಕು. ಮಣ್ಣೆ ಬೇಕಲ್ರಿಪ್ಪ? ಹೌದಿಲ್ಲ, ಗೋರ ಕುಂಬಾರ ಪಂಡರಪುರ ವಿಠ್ಠಲನ ಧ್ಯಾನ ಮಾಡ್ಕೊತ ಮಣ್ಣ ತುಳಿತಿದ್ದ, ಕೆಸರು ತುಳಿತಿದ್ದ. ಕೆಸರು ಅಂದ್ರೆ ಮಣ್ಣ. ಹೌದಿಲ್ಲ, ತುಳಿಯುವಂತ ಸಂದರ್ಭ ಅವನ ಕೆಲಸ, ಕುಂಬಾರನ ಕೆಲಸ ಕುಂಬಾರ ಮಾಡುದ, ಗಡಿಗೆ ಮಾಡುದ. ಮಣ್ಣ ಕೆಸರು ತುಳಿಯುವಂತ ಸಂದರ್ಭದಾಗ ಆಡುವಂತ ಅಂಗಳದಾಗ ಆಡುವಂತ ಕೂಸು ಮಣ್ಣಾಗ ಕೆಸರಾಗ ಬಿದ್ರ ಹೊಳ್ಳಿ ಸತ್ತಿರ್ತಕ್ಕಂತ ಕೂಸಿನ ಜೀವಂತ ಪಡಿಸ್ಕೊಂಡಾನ. ಪಂಡರಪುರ ವಿಠ್ಠಲನ ಧ್ಯಾನ ಮಾಡೋದನ್ನ ಮಣ್ಣಾಗ ಕೆಸರು ತುಳಿತ ಕುಣದ ಭಕ್ತಿ ಮಾಡೋದಾಗ. ಹೌದಿಲ್ಲ, ಇಲ್ಲೇನ ಮಣ್ಣು ಕನಿಷ್ಠನ ಇಲ್ಲ. ಅದಕ್ಕಾಗಿ ಈ ಸದ್ಯ ಆದ್ರೆ ಕೂಡ ನಾಗರ ಪಂಚಮಿ ಕರೆಕ್ಟ್ ಅವ್ನು ಹೇಳುದು ಕರೆಕ್ಟ್, ಅದು ನನಗೆ ನೆನಪಿಲ್ಲ. ಗುಳ್ಳವ್ ಬರಬರಿ ಅದ್ರಿ. ನಾಗರ ಪಂಚಮಿ ಗುಳ್ಳವನ್ನ ಆಡ್ತೀವಲ್ರಿ, ಜಗತ್ತಿನೊಳಗೆ ಹೆಸರು ಗುಳ್ಳವನ್ನ ಕರೆ ಕಟ್ಕೊಂಡು ಹೋಗಿ ಆಡ್ತೀವಿ. ಸನಿ ಈಗೆಲ್ಲ ಮುಗದವ್ರಿ. ಯಾನ್ ಯಾವಾಗ ಟಿವಿ ಬಂದು ಎಲ್ಲ ಬಂದು ಇದು ಕಂಪ್ಯೂಟರ್ ಕಾಲ ಬಂದು ಹಿಂದಿಂದ ಎಲ್ಲಾ ಹಾಳಾಗ್ಯದ್ರಿಪ್ಪ. ಆಗಿನ ಕಾಲದಾಗ ಗೋಲಿಗುಂಡ ಆಡ್ತಿದ್ರು. ಹೌದಿಲ್ಲ, ಚಿನ್ನಪಾನಿ ಆಡ್ತಿದ್ರು. ಅವೆಲ್ಲ ಗೋಲಿಗುಂಡ ಅದು ಒಂದರ ಗುಂಡ್ ಕಾಣ್ತಾವನ್ರಿ. ಇಲ್ರಿಪ್ಪ, ನಾವು ಇಟ್ಟಿಟ್ಟ ಇದ್ದಾಗ ಸಾಲಿ ಮುಂದ್ ಸಣ್ಣವ್ರ ಇದ್ದಾಗ ನಾವೇ ಆಡಕ್ ಹೋಗಿದ್ವಿ. ಈಗ ಅಂತ ಗುಂಡ್ ಕಾಣುದಿಲ್ರಿ, ಇಂತ ಗುಂಡ್ ಕಾಣ್ತಾವ. ಇಂತ ಗುಂಡ್ ಈ ಗುಂಡ್ ಬೇರೆ. ಹೌದಿಲ್ಲ, ನಮ್ಮ ಗುಂಡ. ಅದಕ್ಕೆ ಗುಳ್ಳವನ್ನು ಮಾಡಿ ಆಟ ಆಡೋದು
ಅನ್ನೋದು ಅದಕ್ಕೂ ಮನ್ನೇ ಬೇಕು. ಹೌದು ಹೌದಿಲ್ಲ? ಹೌದಲ್ರಿ ಮನ್ನ ಜಗತ್ತಿನೊಳಗ ಶ್ರೇಷ್ಠದ. ಹೌದು ಹ್ಯಾಂಗ ಒಂದು ಮಾತು ಶ್ರೇಷ್ಠದ ಒಂದು ಮಾತು ನೆನಪಿಗೆ ಬರ್ಲಿಕ್ಕತ್ತದ. ಹೆಂಗ್ರಿವ? ಒಂದಾನ ಒಂದ ಸಂದರ್ಭದಾಗ ಶ್ರೀಕೃಷ್ಣ ಪರಮಾತ್ಮಗ ಜ್ವರ ಬಂದು ಹೊತ್ತ. ಹೌದು ಜ್ವರ ಬಂದು ಮಲ್ಕೊಂಡಿದ್ದ. ಆ ರಾಜ್ಯ ವೈದ್ಯರು ಬಂದು ಅರಮನೆ ವೈದ್ಯರು ಬಂದು ಪರೀಕ್ಷೆ ಮಾಡಿದ್ರು. ಯಾರು? ಕೃಷ್ಣಗ ಪರೀಕ್ಷೆ ಮಾಡಿ ಬಂದು ಹೇಳ್ತಾರತ್ತ, ಏನಂತ್ರಿವ? ಕೃಷ್ಣ ಹಿಂಗಾದ್ರೆ ಆರಾಮಾಗುದಿಲ್ಲ, ಹಿಂಗಾದ್ರೆ ಕೆಲಸ ಆಗುದಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಮಂತ್ರಿಗಳ ಎಲ್ಲಾ ಅರಮನೆಯಾಗ ಇದ್ದವ್ರು. ಹೌದ್ರಿವ. ಕೃಷ್ಣಗ ಆರಾಮಾಗ ಏನ್ ಮಾಡ್ಬೇಕು ಅಂತ ಡಾಕ್ಟರ್ನ ಕೇಳಿದಾಗ ಅವಾಗ ರಾಜ್ಯ ವೈದ್ಯರು ಹೇಳಿರ್ತ. ವೈದ್ಯರು ಏನಂತ ಹೇಳಿದ್ರಿಪ್ಪ? ವೈದ್ಯರು ಕೃಷ್ಣನ ಬ್ಯಾನ ಕಡಿಮೆ ಆಗ್ಬೇಕಾದ್ರ ಕೃಷ್ಣನ ಮೇಲೆ ಯಾರ ಪ್ರೀತಿ ಇರಲ್ಲ ಅವರ ಪ್ರೀತಿ ಇರ್ತಕ್ಕಂತ ಅವರ ಪಾದ ಧೂಳಿಯನ್ನ ತಗೊಂಡು ಬಂದ ಅವನ ಎದಿಗೆ ಲೇಪಿಸಿರ, ಎದಿಗೆ ಹಚ್ಚಿರ ಅವಾಗ ಜ್ವರ ಕಡಿಮೆ ಆಕ್ಕವ ಅಂದ. ಹೌದ್ರಿಪ್ಪ. ಹೌದಿಲ್ಲ? ಅವಾಗ ಎಲ್ಲರೂ ಕುಡ್ಕೊಂಡು ಅವಾಗ ಮಂತ್ರಿ ಬಂದವನ ಎಲ್ಲಿ ಹೋದ್ರಿವ? ರುಕ್ಮಿಣಿ ಬಲ್ಲಿ ಹೋದ. ಹೌದು. ರುಕ್ಮಿಣಿ ಹೋದಪ್ಪ ಯವ್ವ ತಾಯಿ ಕೃಷ್ಣಗ ಆರಾಮಿಲ್ಲ ಜ್ವರ ಬಂದವ ತಾಯಿ ನಿನ್ನ ಪಾದ ಧೂಳಿ ಕೊಡು, ನಿನ್ನ ಪಾದ ಧೂಳಿ ಕೊಟ್ಟು ಅವನ ಎದಿ ಹಚ್ಚಿರ ಅವಾಗ ಜ್ವರ ಕಡಿಮೆ ಆಗ್ತಾವು ಅಂತೇಳಿ ಆ ಮಂತ್ರಿ ಹೇಳಿದ. ಅವಾಗ ರುಕ್ಮಿಣಿ ಅಂದ್ರತ್ತ, ಏನಂದ್ರಿಪ್ಪ? ನನ್ನ ಪಾದ ಧೂಳಿ ಬೇಕಾ ಅಂದಕ್ಕೆ. ನನ್ನ ಪಾದದೊಳೆ ಕೃಷ್ಣನ ಎದೆಗೆ ಹಚ್ಚಿರ ನಾನು ನರಕಕ್ಕೆ ಹೋಗ್ತೀನಿ, ಈ ಪಾಪ ನಾ ಮಾಡುದಿಲ್ಲ ಅಂದಳಕ್ಕಿ. ಹೌದು ನೋಡ್ರಿ ಬಂಧುಗಳೇ, ಮಾತಿನೊಳಗೆ ಬಹಳ ಮರ್ಮದ. ಮಣ್ಣಿನೊಳಗೆ ಹೇಳಕತ್ತೀನಿ. ಹೌದಿಲ್ಲ? ನನ್ನ ಪಾದದೊಳೆ ಕೃಷ್ಣನ ಎದೆಗೆ ಹಚ್ಚಿದ್ರ ನಾ ಮುಂದೆ ನರಕ ಪ್ರಾಪ್ತಿ ನನಗೆ ಹೋಗತ್ತದ. ನಾ ಮಣ್ಣು ಕೊಡುವುದಿಲ್ಲ ಅಂದಳಕ್ಕೆ. ಹೌದ್ರಿವಾ. ಹೋಗಿ ಎಲ್ಲಿ ಹಾದ್ರಿವ? ಸತ್ಯಭಾಮನ ಕಡೆ ಹೋದ್ರು. ಸತ್ಯಭಾಮ ಇದು ಸಾಧ್ಯ ಇಲ್ಲ ನನ್ನ ಕಡೆ ಇದ್ರ ಅದನ್ನು. ಹೌದ್ರಿವ. ನನ್ನ ಪಾದದೊಳಿ ಕೃಷ್ಣಗೆ ಕೊಡಾಕ ಸಾಧ್ಯನೇ ಇಲ್ಲ. 16,000 ಗೋಪಿಕಾ ಸ್ತ್ರೀಯರನ್ನ ಕೇಳರು. ಅವರು ಯಾರು ಒಪ್ಲಿಲ್ಲ, ಒಬ್ರು ಕೊಡ್ಲಿಲ್ಲ. ತಮ್ಮ ಪಾದಧೂಳಿ ಕೃಷ್ಣನ ಎದಿಗೆ ಹಚ್ಚಾಕ ಯಾರು ಕೊಡ್ಲಿಲ್ಲ. ಹೌದ್ರಿವ. ಸೀದಾ ಮಂತ್ರಿ ಎಲ್ಲಿ ಹೋದ್ರಿವ? ವೃಂದಾವನಕ್ಕೆ ಹೋದ. ಹೌದು. ವೃಂದಾವನದ ರಾಜ ಗೊತ್ತಿದ್ಲು. ಹೋಗಿ ರಾಜ ಹೇಳ್ತಾನ ಮಹಾಮಂತ್ರಿ. ಏನಂತ ಹೇಳ್ತಾನ್ರಿವ? ತಾಯಿ ಕೃಷ್ಣಗ ಆರಾಮಿಲ್ಲ, ಜ್ವರ ಬಂದವ. ಹೌದ್ರಿವ. ಏನಾಗ್ಯದ ಅಂದಳಕಿ. ಹೌದು. ಏನಾಗ್ಯದ ಕೃಷ್ಣಗ? ಹೆಂಗ್ ಕಡಿಮೆ ಆಗ್ತಾ ಇಲ್ಲ. ಕಡಿಮೆ ಆದ್ರೆ ಏನು ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ರಾಜ ಗಡಬಡಿಸಿ ಕೇಳಿಲು. ಹೌದ್ರಿವ. ಅವಾಗ ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ರಾಜ್ಯ ವೈದ್ಯರು ಹೇಳ್ಯಾರ. ಏನ್ ಮಾಡಿದ್ರು ಕಡಿಮೆ ಆಗುತ್ತಾ? ಕಡಿಮೆ ಆಗುಲ್ಲ. ನಿನ್ನ ಪಾದಧೂಳಿ ಕೊಡ್ತಾಯಿ. ಹೌದ್ರಿವ. ಈ ಪಾದಧೂಳಿ ಕೃಷ್ಣನ ಎದೆಗೆ ಹಚ್ಚಿರ ಅವಾಗ ಜ್ವರ ಕಡಿಮೆ ಆಗ್ತಾವು. ಹೌದ್ರಿಪ್ಪ. ಇಟ್ಟ ಅಂದ್ರತ್ತ ಇಟ್ಟ ಅಂದ ಕೂಡಲೇ ಆಕೆ ಅಟ್ಟು ತಾಳೆ ಒಂದು ನಿಮಿಷ ಕೂಡ ಯೋಚನೆ ಮಾಡ್ಲಿಲ್ರಿಪ್ಪ. ಒಂದು ನಿಮಿಷ ಯೋಚನೆ ಮಾಡಲಾರದೆ ಹೊರಗೆ ಅಂಗಳದಾಗ ಬಂದ್ರು. ಅಂಗಳದಾಗ ಮಣ್ಣು ತುಂಬಿತ್ತು. ಕುಣಿತಿದ್ಳು ಕೃಷ್ಣನ ಧ್ಯಾನ ಮಾಡಿತ್ತು. ಕುಣಿತಿದ್ಳು ಕುಣಕುಣದ ಆ ಕುಣಿದಿರ್ತಕ್ಕಂತ ಹೆಜ್ಜೆ ಏನು ಮಾಡಿದ್ದಿಲ್ಲ. ಆ ಎಲ್ಲಾ ಮಣ್ಣ ಗಂಟು ಮುಟ್ಟಿ ಕಟ್ಟಿ ತಂದು ಮಂತ್ರಿ ಕೈಯ ಕೊಟ್ರು. ಹೌದ್ರಿವ. ಮಂತ್ರಿ ಅಂದತ್ತ ಏನತ್ತಂದ್ರಿವ? ಯಾವ ತಾಯಿ ಈ ನೀ ತುಳಿದಿರ್ತಕ್ಕಂತ ಪಾದದ ಮಣ್ಣ ನಿನ್ನ ಪಾದದ ಮಣ್ಣ ಕೃಷ್ಣನ ಎದೆಗೆ ಹಚ್ಚಿದ್ರ ನಿನಗ ನರಕ ಪ್ರಾಪ್ತಿ ಆಗುದಿಲ್ಲ ಏನವ ಅಂದ್ರತ್ತ. ಹೌದ್ರಿವ. ಅವಾಗ ರಾಧೆ ಹೇಳತ್ತ ಏನಂತ ಹೇಳಿಲ್ರಿವ? ನನ್ನ ಕೃಷ್ಣ ಆರಾಮ ಇರ್ಬೇಕು. ನನ್ನ ಕೃಷ್ಣ ಆರಾಮ ಇದ್ದ ಪತ್ರ ಅವಾಗ ಆರಾಮ ಆಕತ್ತಿದ್ರ 100 ಬಾರಿ ನರಕಕ್ಕೆ ಹೋಗಕ್ ಸಿದ್ಧದೀನಿ. 100 ಬಾರಿ ನರಕಕ್ಕೆ ಹೋಗಕ್ ಸಿದ್ಧದೀನಿ ಅಂದ್ರ. ಹೌದಿಲ್ಲ? ಹೌದಲ್ರಿವ. ಇದ್ಯಾನ ಮಣ್ಣಿನಿಂದ ಅವನ್ನ ಯಾಕಂದ್ರ ಅಲ್ಲಿ ಮನಸ್ಸು ಪರೀಕ್ಷೆ ಮಾಡಿದ್ರು. ಹೌದ್ರಿವ. ಹೌದಿಲ್ಲ? ಯಾರು ಎತ್ತಿ ಮಣ್ಣು ಕೊಡ್ತಾರ ನೋಡ್ಬೇಕಂತೇಳಿ. ಆದ್ರ ರಾಧೆ ಪ್ರೀತಿ ಕೃಷ್ಣನ ಮ್ಯಾಲ ಅಮರ್ ಇತ್ತು ಬಂಧುಗಳೇ. ಹೌದು. ಆ ಕೃಷ್ಣನ ಮ್ಯಾಲ ಅಮರ್ ಇತ್ತು. ನಾ ಯಾಕಂದ್ರ ನಿನಗ ನರಕ ಪ್ರಾಪ್ತಿ ಆಗುದಿಲ್ಲ ಅಂತ ಮಂತ್ರಿ ಕೇಳಿದ್ರ ನನಗ ನರಕ ಪ್ರಾಪ್ತಿ 100 ಬಾರಿ ಆದ್ರೂ ಕೂಡ ನಾ ನಮ್ಮ ಕೃಷ್ಣ ಆರಾಮ ಇರ್ಬೇಕಂದ್ರ ಆರಾಮ್ ಜಾಕಿ ಆಗಿರ್ಬೇಕು. ಹೌದು. ಅವ ಆರಾಮಿದ್ರ ನಾ 100 ಬಾರಿ ನರಕಕ್ಕೆ ಹೋಗಾಕ ನಾ ಸಿದ್ಧದೀನಿ ಅಂತೇಳಿ ಕೃಷ್ಣ ರಾಧೆ ಹೇಳ್ತಾಳ ಬಂಧುಗಳೇ. ಇದು ಕೃಷ್ಣನ ಮ್ಯಾಲ ರಾಧೆ ಇಟ್ಟಿರ್ತಕ್ಕಂತ ಪ್ರೀತಿ. ಹೌದ್ರಿವ. ಹಂಗ ತಮ್ಮ ಅಕ್ಕನಿನ ಮ್ಯಾಲ ಹಂಗ ಪ್ರೀತಿ ಇಡುವಂಗ ನೀ ಮಾತು ಹೇಳು ಕರಿ ಅನಿಸ್ತದ, ಬರಬರಿ ಅನಿಸ್ತದ. ಹೌದಿಲ್ಲ? ಮಣ್ಣದ ಬಗ್ಗೆ ನೀವು ಮಾತಾಡ್ರಿನಂತ ಹಿಂಗ ನನ್ನ ಮಾತಿನೊಳಗೆ ಹಿಡಿದ ಮಾತು ಮುರಿರಿ. ಹೌದಂತಿ ನಂಗ. ಹೌದಿಲ್ಲ? ಇರ್ಲಿ. ವಿಷಯ ಸರ್ಜೋಡಿ ಕಲಾವಿದರು ಪ್ರಶ್ನೆ ಕೇಳ್ಯಾರ. ಹೌದ್ರಿವ. ನೀವೆಲ್ಲರೂ ಕೇಳಿರಿ. ನಾನು ಒಂದು ಪ್ರಶ್ನೆ ಕೇಳಿದೆ. ಏನ್ ಕೇಳಿದೆ? ನನ್ನಪ್ಪ ಯೋಗಿನಾದ ಅಮೋಘಸಿದ್ದ ಮರ್ತ್ಯ ಮಂಡಲಕ್ಕೆ ಬರುವಂತ ಸಂದರ್ಭದೊಳಗ ಕಥೆ ಏನ್ ಹೇಳುದು ಬೇಡ, ನಿಮ್ಗೆಲ್ಲಾ ಗೊತ್ತಿರ್ತಕ್ಕಂತ ಮಾತ ನೆನಪಿಗಟ್ಟೆ ತರ್ಲಿಕ್ಕತ್ತೀನಿ. ಹೌದು. ಮರ್ತಕ್ಕೆ ಬರೋ ಸಂದರ್ಭದಾಗ ಆ ಕೈಲಾಸದೊಳಗ ಅವಾಗ ಆರತಿ ಯಾರು ಮಾಡಿರು? ಹೌದ್ರಿವ. ಹೌದಿಲ್ಲ? ಹೌದು. ಆರತಿ ಯಾರು ಮಾಡಿರು? ಆಕೆ ಮರ್ತ್ಯ ಮಂಡಲದಲ್ಲಿ ಹುಟ್ಟಿ ಬಂದಾಳ. ಆಕೆಗೆ ಸದ್ಯ ಚಾರ್ಜ್ ಕೊಡ್ತಾರ. ಎಲ್ಲಿ ಚಾರ್ಜ್ ಕೊಡ್ತಾರ ಅಂತೇಳಿ ಮಾತು ಕೇಳಿದಾಗ ಮಾಸ್ತರ್ ಬಾಳ ಚಂದ ಹೇಳಿದ್ರು. ಹೌದಿಲ್ಲ? ಮೆಚ್ಚಬೇಕು ಮಾತು. ಏನ್ ಹೇಳಿದ್ರಂದ್ರ ಪಾರ್ವತ ದೇವಿನೇ
ಯಾಕಂದ್ರ ಆರತಿ ಮಾಡಿ ಆರತಿ ಮಾಡ್ಯಾಳ. ಹೌದು. ಪಾರ್ವತಿ ದೇವಿನ ಕೊರವಂಜಿಯಾಗಿ ಮರತೆಕ್ ಬಂದಾಳ. ಯಾರು ಜಬಗೊಂಡಗೌಡ ಕನಬಾಯಿಗಿರ್ತಕ್ಕಂತ ವಿಷ ತಗೊಂಡ ಮಕ್ಕಳಿಲ್ಲಾರಂತ ಸಂದರ್ಭದೊಳಗ ವಿಷ ತಗೊಂಡ ಸಂದರ್ಭದೊಳಗ ಕೊರವಂಜಿ ವೇಷ ತೊಟ್ಟ ಕೈಲಾಸದಿಂದ ಮರತೆಕ್ ಬಂದಾಳ. ಹೌದು ಹೌದು ಹೌದಿಲ್ಲ? ಹೌದ್ರಿವಾ. ಕೈಲಾಸದಿಂದ ಮರ್ತಕ್ಕೆ ಎಲ್ಲಿ ಬಂದಳು? ಜಬಗೊಂಡಗೌಡ ಕನಬಾಯಿ. ಹೌದ್ ಹೌದ್ರಿಪ್ಪ. ನಾ ಏನ್ ಕೇಳಿನಿ? ಅಮೋಘ ಸಿದ್ಧನ ಬಲ್ಲಿ ಏನ್ ಉಳದತಿ ಕೇಳಿನ ವಿಷಯ. ಹೌದ್ ಹೌದ್ರಿವಾ. ಆರತಿ ಯಾರಿಗೆ ಮಾಡ್ಯಾರು? ಅಮೋಘ ಸಿದ್ಧಗ. ಅಮೋಘ ಸಿದ್ಧಗ. ಹೌದ್ ಹೌದ್ರಿವಾ. ಅಮೋಘ ಸಿದ್ಧನ ಬಲ್ಲಿ ಉಳಿಬೇಕು ಮುಮ್ಮೆಟ್ಟು ಗುಡ್ಡದಾಗ. ಅಲ್ಲೇ ಉಳಿಬೇಕು ಗುಡ್ಡದಾಗ. ನಾ ಎಲ್ಲಿ ಪ್ರಶ್ನೆ ಕೇಳ್ರಿ ಗುರುಗಳ? ಮುಮ್ಮೆಟ್ಟು ಗುಡ್ಡದಾಗ ಏನ್ ಉಳಿದದ ಕೋಣ ಯಾರ ಉಳಿಸ್ಯಾರ? ಆಕೆ ಮರ್ತಕ್ಕೆ ಬಂದು ಹುಟ್ಟ್ಯಾಳ. ಹೌದ್ ಹೌದು. ಹೌದಿಲ್ಲ? ಹೌದ್ರಿವಾ. ಮಾತು ಕೇಳಿನಿ. ಅವರು ಕೇಳ್ಕೊಂಡೆಲ್ಲ ಹಿಂಗತ್ತಿ ಹೇಳಿರ ಅವ್ರ ಹೇಳ್ಯಾರಲ್ರಿ. ಇಲ್ಲ ಅವ್ರು ತಿಳಿದಟ್ಟ ಅವ್ರ ಮಾತು ಹೇಳಲಿಕ್ಕತ್ತಾರ. ನೀವ್ ವಿಚಾರ ಮಾಡ್ರಿ ಬಂಧುಗಳೇ. ಅವರು ಕೂಡ ನನಗೂ ಪ್ರಶ್ನೆ ಕೇಳಿದ್ರು. ಕೇಳ್ಯಾರಲ್ರಿವಾ. ಏನ್ ಕೇಳಿದ್ರು? ಏನ್ ಕೇಳಿದ್ರಿವಾ? ಬೀರದೇವರ ಕಥೆ ಹೇಳ್ಕೊತ ಬಂದು ಬೀರಣ್ಣ ದೇವರ ಸೂರಮ್ಮ ದೇವಿ ಕಂದ ಬರಮ ಭೂಪಾಲ ತಂದೆ. ಹೌದಿಲ್ಲ? ಮುನ್ನ ಮೊದಲಕ್ಕಿಂತ ಪ್ರಥಮ ಒಳಗ ಸಮುದ್ರ ಮಥನಾಗೋ ಕಾಲಕ್ಕೆ ಬೀರಪ್ಪದಾನ ಅದಾನಲ್ರಿವಾ. ಸಮುದ್ರ ಮಥನಾಗೋ ಕಾಲಕ್ಕೆ ಬೀರಪ್ಪ ಸಮುದ್ರದ ದಂಡಿಗಳ ಮ್ಯಾಲ ಸಕ್ರಿ ಬೀರುತ್ತಿದ್ದ. ಹೌದ್ ಹೌದ್ರಿವಾ. ಹೌದಿಲ್ಲ? ಹೌದು. ಅದೇ ಬೀರಪ್ಪ ಮುಂದೆ ಮರ್ತ ಮಂಡಲದಲ್ಲಿ ಹುಟ್ಟಿ ಬಂದಾನ. ಯಾರ ಹೊಟ್ಟಿಲೆ? ಯಾರು ಹೊಟ್ಟಿಲೆವಾ? ಸೂರಮ್ಮ ದೇವಿ ಹೊಟ್ಟಿಲೆ. ಹೌದ್ ಹೌದ್ರಿಪ್ಪ. ಅದೇ ಬೀರಪ್ಪ ಸೂರಮ್ಮ ದೇವಿ ಹೊಟ್ಟಿಲೆ ಹುಟ್ಟಿ ಬರ್ಬೇಕಾರ ಕಾರಣ ಏನತ್ತಿ ಎಲ್ಲ ಹೇಳಿರೋರು. ಹೇಳ್ಯಾರಲ್ರಿವಾ. ಕಳವಿ ನಾರಲ್ಲಗೌಡು ಕಾಶಿ ಹತ್ರ ಹೋಗಿ 3 ಮಾತು ಕಲಿತ ಬಂದ ಪರಮಾತ್ಮಗ ಸುಳ್ಳು ಹೇಳಿದ ಮಾತ. ಹೌದ್ ಹೌದ್ರಿವಾ. ಹುಟ್ಟ ಬಂಜಿಗೆಲ್ಲಿ ಮುಟ್ಟಿ ಪೂಜೆ ಮಾಡಿಸ್ಕೋಬಾರ್ದು. ಬಾರಿಸಬಾರ್ದು. ನೀ ಸುಮ್ ಕುಂದ್ರಕ ಅದನ್ನೇ ಹೇಳಕತ್ತೀನಿ. ಹುಟ್ಟ ಬಂಜಿಕಲೆ ಮುಟ್ಟ ಪೂಜೆ ಮಾಡಿಸ್ಕೋಬಾರದು. ಮನಿ ಬಂದು ಕುಳಬಾಣಿರಬಾರ್ದು ಅಂತೇಳಿ 3 ಮಾತು ಕಲಿತು ಬಂದೀನಿ ಅನ್ನುವಂತ ಮಾತನ್ನ 3 ಮಾತುಗಳು ಪರಮಾತ್ಮನ ಮುಂದೆ ಬಂದು ತಂದು ಹೇಳಿದಾಗ ಪರಮಾತ್ಮ ಪೂಜೆ ಬಿಡಿಸಿ ಕಳಿಸಿದ ಯಾರನ್ನು? ಬರಮದೇವರಿಗೆ. ಹೌದ್ ಹೌದ್ರಿವಾ. ಬರಮದೇವರು ಹೋಗಿ ಮನೆಯೊಳಗೆ ಕೂತು ಮುಖಾಸನ ಮಾಡ್ಕೊಂಡು ಮನ್ಯಾಗ ಕೂತ ಹ್ಯಾಂಡ್ತಿ ಕೇಳ್ತಾಳ ಸೂರಮ್ಮದೇವಿ. ಏನಂತ ಕೇಳ್ತಾಳ್ರಿವಾ? ಪತಿದೇವ ಪ್ರತಿನಿತ್ಯ ಪರಮಾತ್ಮನ ಪೂಜೆ ಮಾಡಿ ಮನೆಗೆ ನಗನಗುತ್ತಾ ಬರ್ತಿದ್ದಿ. ಇವತ್ತು ಯಾಕ ಮುಖ ಸಣ್ಣಾಗ್ಯದ? ಸಪ್ಪ ಮಾರಿ ಹೋಗ್ಕೊಂಡ್ ಯಾಕೆ ಬಂದಿದಿ? ಮುಖ ಸಪ್ಪ ಯಾಕಾಗ್ಯದ? ಮುಖ ಯಾಕೆ ಕಪ್ಪಾಗ್ಯದ ಅಂತ. ಹೌದು. ಸಪ್ಪಾಗಿ ಮುಖ ಕಪ್ಪಾಗಿತ್ತು. ಹೌದ್ ಹೌದ್ರಿವಾ. ಹೌದಿಲ್ಲ? ಹೌದು. ಅವಾಗ ನಿಮ್ಮನ್ನ ಹಿಂಗ ನಿಂದೆದ ಮಾತಾಡಿದ ಮಾತು ಹೇಳಿದ್ರು. ಅವಾಗ ಮುಂದ ಸೂರಮ್ಮದೇವಿ ಪರಮಾತ್ಮನ ಬಲ್ಲಿ ವರ ಪಡ್ಕೊಂಡ್ಲು. ಏನಂತ ವರ ಪಡ್ಕೊಂಡ್ರಿಪ್ಪ? ಯಾಕಂದ್ರ ಹಳ್ಳಿ ಯಾಕಪ್ಪ ಏನಂತ ವರ ಬಡಿಯಪ್ಪ? ನನಗ ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗ ಬಾಡಿಗೆ ಎತ್ತು ದುಡ್ದಂಗ ಬಾಳಲಿ ಹಾಸ್ಯ ಉಂಡು ಬೀಸ ಹೋಗದಂಗ ಅಂತ ಹಂಗ ಜೀವನ ನಂದಾಗಿದೆ. ಹೌದು. ಊರಾನ ಮಂದಿ ಬಂಜಿ ಅಂತಾರ, ಒಣ್ಯಾನ ಮಂದಿ ಬಂಜಿತ್ತ ನಿಂದೆದ ಮಾತು ನನಗ ಮಾತಾಡ್ಲಿಕ್ಕತ್ತಾರ. ಬಂಜಿ ಪಟ್ಟ ಬಯಲು ಮಾಡೋ ಭಗವಂತ ತಿಳ್ಕೊಂಡು ಪರಮಾತ್ಮನ ಬಲ್ಲಿ ಹೋಗಿ ಸೂರಮ್ಮದೇವಿ ಒಂಟಿಗಲ್ಲಿ ತಪ್ಪ ಮಾಡಲು ಇದು ಸಕ್ರಿ ಬೀರುವಂತ ಬೀರಪ್ಪನೇ ಸೂರಮ್ಮದೇವಿ ಗರ್ಭದೊಳಗ ಹುಟ್ಟಿ ಬಂದ ಅಂತ ಹೇಳಿರೋರು. ಹೇಳ್ಯಾರಲ್ರಿವಾ. ಹೌದಿಲ್ಲ? ಹೌದು. ಮುಂದೆ ಹೇಳಿದ ಏನಂತೇಳಿ ಮುಂದೆ ಬೀರಣ್ಣ ದೇವ್ರ ಯಾಕಂದ್ರೆ ಹೊಂಕಳ ಬಂಗಾರ ಕಿರಿಜಡಿ. ಹೌದು. ಬೀರಣ್ಣ ದೇವ್ರ ನೀನ್ ಹೊಟ್ಟಿಲೆ ಹುಟ್ಟಿ ಬರ್ತಾನ ತಾಯಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ. ಹೌದಿಲ್ಲ? ಹೌದ್ರಿವಾ. ಅವಾಗ ಇಲ್ಲಿ ಮಾತು ಕೇಳ್ಯಾರ. ಏನಂತ ಕೇಳ್ಯಾರ? ಬೀರಪ್ಪ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸೂರಮ್ಮದೇವಿ ಗರ್ಭದೊಳಗೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪರಮಾತ್ಮನ ಬಲ್ಲಿ ಒಂದು ವರ ಪಡ್ಕೊಂಡು ಬಂದಾನ. ಏನು ವರ ಪಡ್ಕೊಂಡು ಬಂದಾನ? ಹೌದ್ರಿವಾ. ಹೌದಿಲ್ಲ? ಹೌದು. ಅವಾಗ ಏನು ವರ ಪಡ್ಕೊಂಡು ಬಂದಾನಪ್ಪ ಅಂದ್ರ ಏನ್ರಿವಾ? ಸಕ್ರಿ ಬೀರುವಂತ ಬೀರಪ್ಪನೇ ಮುಂದ ಸೂರಮ್ಮದೇವಿ ಹೊಟ್ಟಲೆ ಹುಟ್ಟಬೇಕಾಯ್ತು. ಹೌದ್ರಿವಾ. ಹೌದಿಲ್ಲ? ಹೌದು. ಹುಟ್ಟಬೇಕಾಯ್ತು, ದುಷ್ಟರ ಸಂಹಾರ ಆಗ್ಬೇಕಾಗಿತ್ತು, ಶ್ರೇಷ್ಠರ ಪರಿಪಾಲನೆ ಆಗಬೇಕಾಗಿತ್ತು. ಮುಂದೆ ಕಲಿಯುಗದಾಗ ದೇವರಾಗಿ ಮರಿಬೇಕಾಗಿತ್ತು ಬೀರಪ್ಪ. ಕಲಿಯುಗದಾಗ ದೇವರಾಗಿ ಮರಿಬೇಕಾದ್ರೆ ಮುಂದೆ ನನಗೊಬ್ಬ ಶಿಷ್ಯ ಬೇಕು ಅಂತ ತಿಳ್ಕೊಂಡು ಶಿಷ್ಯನ ಕೇಳ್ಕೊಂಡಾನ. ಹೌದ್ರಿವಾ. ಯಪ್ಪ ನಮ್ಮ ಅರ್ಥಕ್ಕೆ ಹೋಗ್ತೀನಿ ಕರೆ ಸೂರಮ್ಮದೇವ ಗರ್ಭದೊಳಗೆ ಹುಟ್ಟು ಹೋಗ್ತೀನಿ, ದುಷ್ಟರ ಸಂಹಾರ ಮಾಡ್ತೀನಿ, ಶ್ರೇಷ್ಠರ ಪರಿಪಾಲನೆ ಮಾಡ್ತೀನಿ ಕರೆ ನನಗ ಸವಿಲಾರದಂತ ಶಿಶುಮಗನು ಕೊಡುತ್ತೇವೆ ಪರಮಾತ್ಮನ ಬಲ್ಲಿ ಬೇಡ್ಕೊಂಡಾನ. ಹೌದಿಲ್ಲ? ಹೌದ್ರಿವಾ. ಅವಾಗ ತಥಾಸ್ತು ಬೀರಣ್ಣ ಅಂತೇಳಿ ಆಶೀರ್ವಾದ ಮಾಡಿ ಹೊಂಕಳ ಬಂಗಾರ ಕಿರಿಜಡಿ ಸೂರಮ್ಮ ಗರ್ಭದಲ್ಲಿ ಉದಯ ಆಗತ್ತ ಹೇಳಿದ. ಸೂರಮ್ಮ ಕನಸಿನಾಗ ಹೋಗಿ ಹೇಳಿದ. ಹೌದ್ರಿವಾ. ಪರಮಾತ್ಮ ಇಂತ ಕಂದನೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬರ್ತಾನಂತ ಹೇಳಿದ. ಅಂತ ಮುಂದೆ ಅದೇ ಕಂದನೆ ಬೀರಪ್ಪನೇ ಸೂರಮ್ಮದೇವಿ ಹೊಟ್ಟೆಲಿ ಹುಟ್ಟಿ ಬಂದ. ಹಿಂದೆ ಏನು ವರ ಪಡ್ಕೊಂಡು ಬಂದ ಅಂದ್ರ ನನಗೆ ಸವಿಲಾರದಂತ ಶಿಶುಮಗ ಬೇಕು ಅಂತ ತಿಳ್ಕೊಂಡು
ಶಿಷ್ಯನ ಬೇಕಂತ ತಿಳ್ಕೊಂಡು ಹಾ ಪರಮಾತ್ಮನ ಬಲ್ಲಿ ವರ ಪಡ್ಕೊಂಡು ಬಂದಾನ. ಶಿಷ್ಯನೇ ಬೇಕಂತ ವರ ಪಡ್ಕೊಂಡ್ ಬಂದಾನ. ಶಿಷ್ಯ ಬೇಕಂತೇಳಿ ವರ ಪಡ್ಕೊಂಡು ಈಗ ಸದ್ಯ ಜಗತ್ತಿನೊಳಗ ಪ್ರತಿಯೊಂದು ಗುರುವಿಗೆ ಒಬ್ಬ ಶಿಷ್ಯ ಇರ್ಲೇಬೇಕು. ಇದಾರಲ್ರಿ ಅದಾರಲ್ರಿ ಅದಾರ್ರಿ. ಇವತ್ತು ಸೋಮಲಿಂಗನ ಶಿಷ್ಯ ಯಾರು ಯಾರು? ಅಮೋಘ ಸಿದ್ಧ. ಹೌದ್ರಿ. ಬೀರದೇವರ ಶಿಷ್ಯ ಮಹಾಲಿಂಗರಾಯ. ರೇವಣ ಸಿದ್ಧನ ಶಿಷ್ಯ ಬೀರದೇವರು. ಹೌದಿಲ್ಲ. ಬಂತನಾಳದ ಶಂಕರಲಿಂಗನ ಶಿಷ್ಯ ಲಂಚಾನದ ಸಿದ್ಧಲಿಂಗ. ಹೌದು. ಲಂಚಾನದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಮುಗಳು ಕೂಡ ಎಲ್ಲಾ ಲಿಂಗ ಮಹಾರಾಜರು. ಹೌದ್ರಿ. ಹೌದಿಲ್ಲ. ಹಿಂಗ ಒಬ್ಬೊಬ್ರು ಮರ್ತ್ಯ ಮಂಡಲದಲ್ಲಿ ಹಾಲ ಮತದಲ್ಲಿ ಹಿಡ್ಕೊಂಡು ಮರ್ತ್ಯ ಮಂಡಲ ಒಬ್ಬೊಬ್ರು ಶಿಷ್ಯರ ಪಡ್ಕೊಂಡು ಬಂದಾರ. ಹೌದ್ರಿ. ಅಲ್ಲಿ ಬೀರಪ್ಪ ಪಡ್ಕೊಂಡ ಅಂತ ತಿಳ್ಕೊಂಡು ಇಲ್ಲಿಯೂ ಕೂಡ ಒಬ್ಬೊಬ್ರು ಶಿಷ್ಯರ ಹಿಂದ ಪಡ್ಕೊಂಡಾರು. ಸದ್ಯ ಜಗತ್ತಿನಾಗ ನಡೀತಕ್ಕಂತ ಮಾತ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ ಬಂಧುಗಳೇ. 4 ನುಡಿ ಚಾಲ 5 ಗಂಟೆ ಸಮಯ ಆಗ್ಯದ. ಹೌದು. ಈಗ ಪಾಳೆ ಮುಗಿಬೇಕಾರ 5 ಗಂಟೆ ಮುಂದ್ ಹೋಗ್ತದ. 5 ಟೈಮ್ ಐತನ. ಅದಕ್ಕ ಪಾಲ್ತೋ ವಿಷಯ ಮಾತಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳಿ ಅದಕ್ಕಾಗಿ ಇವತ್ತು ನಾವು ದೇವರ ಸನಿ ಹೋಗ್ಬೇಕಾಗ್ಯದ. ಹೌದಿಲ್ಲ. ಯಾಕಂದ್ರೆ ಮೊದಲೇ ಕಮಿಟರ್ ಹೇಳ್ಯಾರಲ್ರಿ ಪಾಲ್ತೋ ವಿಷಯ ಮಾತಾಡ್ಬೇಡ್ರಿ, ಏನಿದ್ರು ಕೂಡ ನೇರವಾಗಿ ವಿಷಯಕ್ಕೆ ಬರ್ರಿ, ಏನಿದ್ರು ಗಟ್ಟಿ ವಿಷಯ ಅಷ್ಟೇ ಮಾತಾಡ್ರಿ. ಹೌದಿಲ್ಲ. ನೇರವಾಗಿ ವಿಷಯಕ್ಕೆ ಹೋಗೋಣ ಅನ್ನೋದು. ಯಾಕಪ್ಪ ಅಂದ್ರ ಶಿವನಿಗೆ ಇಷ್ಟ ಆಗಲಾರದ ಜಾಗ ಯಾವುದು? ಯಾವ್ದ್ರಿಪ್ಪ? ಸ್ಮಶಾನ. ಶಿವನಿಗೆ ಇಷ್ಟ ಆಗಲಾರದ ಕೆಲಸ ಯಾವುದು? ಯಾವ್ದ್ರಿಪ್ಪ? ಭಿಕ್ಷೆ. ಹೌದಿಲ್ಲ. ಶಿವನಿಗೆ ಇಷ್ಟ ಆಗ್ಲಾರ್ದು. ಶಿವನಿಗೆ ಇಷ್ಟ ಆಗ್ಲಾರ್ದ ಮರ ಯಾವುದು? ಬೆಲ್ಲುವ ಪತ್ರಿ ಮರ. ಹೌದಿಲ್ಲ. ಯಾವ್ದು ಶಿವನಿಗೆ ಇಷ್ಟ ಆಗುದಿಲ್ಲ, ನಾವು ಇಷ್ಟ ಆಗುದಿಲ್ಲ ಅನ್ಬೇಡ್ರಿ. ಯಾವ್ದು ನಮಗ್ ಮಂದಿಗೆ ಇಷ್ಟ ಆಗುದಿಲ್ಲ ಅದನ್ನ ನಾವು ದೇವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ನಾವು ತಿಳ್ಕೋಬೇಕು ಮೊದಲು. ಹೌದಿಲ್ಲ. ಈಗ ಭಿಕ್ಷೆ ನಮಗೆಲ್ಲ ಇಷ್ಟ ಆಗ್ತದನ? ಇಲ್ಲ. ಸ್ಮಶಾನ ಜಾಗ ನಮಗೆ ಇಷ್ಟ ಆಗ್ತದನ? ಇಲ್ಲ. ಇದು ಯಾರಿಗೆ ಇಷ್ಟ ಅದ? ಯಾರಿಗೆ ಇಷ್ಟ ರೀಪ? ಭಗವಂತಗೆ ಇಷ್ಟ ಅದ, ಶಿವಗೆ ಇಷ್ಟ ಅದ, ಶಿವನಿಗೆ ಬೇಕಾದಂತದ ಇದು. ಹೌದಿಲ್ಲ. ಹಂಗ ನಾವ್ ಯಾರಿಗೂ ಬ್ಯಾಡಾಗಿದ್ದು ಅಂತ ತಿಳ್ಕೊಬಾರ್ದ್ರಿ. ಯಾರಿಗೂ ಬ್ಯಾಡಾದವ್ರು ನಾವು ಅದೀವ್ ಅಂದ್ರ ದೇವ್ರಿಗೆ ಬೇಕಾದವ್ರು ಅಂತೇಳಿ ನಾವು ತಿಳ್ಕೊಂಡು ಬಿಡ್ಬೇಕಷ್ಟೇ. ಹೌದಿಲ್ಲ. ಹಿಂಗ ಒಬ್ಬ ಜಗಲಿ ಮುಂದ ದೇವ್ರ ಗುಡಿ ಒಳಗ ಜಗಲಿ ಮುಂದೆ ಏನ್ ಮಾಡಿರ್ತೀವಿ ನಾವ? ಏನ್ ಮಾಡಿರ್ತೀವ್ರಿಪ್ಪ? ಊದಿನ ಕಡ್ಡಿ ಹಚ್ಚಿಟ್ಟಿರ್ತೀವಿ. ಹೌದಿಲ್ಲ. ಒಬ್ಬ ನಿನ್ನಂತ ಮನುಷ್ಯ ಹೋಗಿ ಜಗಲಿಗೆ ಮಾಡಿ ನಮಸ್ಕಾರ ಮಾಡಿ ಊದಿನ ಕಡ್ಡಿ ಕೇಳ್ತಾನಂತ. ದೇವ್ರ ನಿನ್ಯಾಕ ಸಮೀಪ ಇಟ್ಟುಕೊಂಡನು, ನನ್ಯಾಕ ಹೊರಗಿಟ್ಟಾನು. ನೋಡ್ರಿ, ಅರ್ಥ ಮಾಡ್ಕೊರಿ ಬಂಧುಗಳೇ. ದೇವ್ರ ನಿನ್ಯಾಕ ಸಮೀಪ ಇಟ್ಟುಕೊಂಡನು, ನನ್ಯಾಕ ಹೊರಗಿಟ್ಟಾನು ಅಂತ ಊದಿನ ಕಡ್ಡಿಗೆ ಕೇಳಿದತ್ತ. ನಿನ್ನಂತ ಮನುಷ್ಯ, ನನ್ನಂತ ಹುಡುಗ್ರಿಪ್ಪ. ಅವಾಗ ಊದಿನ ಕಡ್ಡಿ ಏನ್ ಹೇಳ್ತಿತ್ತ? ಏನ್ ಹೇಳ್ತಿರಿಪ್ಪ ಊದಿನ ಕಡ್ಡಿ? ಮಗನ, ನೀ ಮಂದಿ ಮನೆ ಸುಟ್ಟು ಮಂದಿ ಮನೆಗೆ ಬೆಂಕಿ ಹಚ್ಚಿ ಮಂದಿ ಮನೆ ಸುಟ್ಟು ನೀ ಸಂತೋಷವಾಗಿರ್ತಿ. ಹೌದಿಲ್ಲ. ನನ್ನ ಮನೆ ಸುಟ್ಟುಕೊಂಡು ಮತ್ತೊಬ್ಬರ ಮನೆ ಸಂತೋಷವಾಗಿ ತುಂಬುತ್ತೀನಿ ಬಂಧುಗಳೇ ಅಂತ ಹೇಳಿರತ್ ಬಂಧುಗಳು. ಹೌದ್ರಿಪ್ಪ. ಅದಕ್ಕಾಗಿ ಮತ್ತೊಬ್ಬರ ಮನಿ ಸಂತೋಷವಾಗಿ ನಾ ತುಂಬಿನಂತ ತಿಳ್ಕೊಂಡ ಭಗವಂತ ನನ್ನ ಸಮೀಪ ಇಟ್ಟುಕೊಂಡಾನ. ನೀ ಮಂದಿ ಮನೆಗೆ ಬೆಂಕಿ ಹೆಚ್ಚಿಡಿ, ನೀ ದೂರ ಇಟ್ಟಾನೆ ನಂದು. ಹಂಗ ನಾವ್ ಅಂತ ಕೆಲಸ ಮಾಡ್ಲಾರ್ದನೆ ಭಗವಂತಗೆ ಸಮೀಪ ಇರುವಂತ ಕೆಲಸ ನಾವು ಇವತ್ತು ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡ ದೈವಕ್ಕೆ ಬೇಸರ ಆಗ್ಲಾರ್ದನೆ 4 ನುಡಿ ಚಾಲ ಹಾಡಿ ಹೆಣ್ಣು ಮಕ್ಕಳು ಇಲ್ತಮ್ಮ. ನೀ ಎಲ್ಲ ಕುಡುಕ ಗಂಡನ್ ತೆಗೆದಿಟ್ಟಿಕರೆ ಇಲ್ಲಿ ಹೆಣ್ಣು ಮಕ್ಕಳಿದ್ದಪ್ಪ ಅಂತಂದ್ರ ಅದು ವಿಷಯ ಅರ್ಥ ಆಗ್ತಿತ್ತು. ಈಗ ಅವ್ವಗಳು ಎಲ್ಲರೂ ಎದ್ದು ಹೋಗಿಬಿಟ್ಟಾರ. ಹೌದಿಲ್ಲ. ಅದಕ್ಕಾಗಿ ಯಾಕಂದ್ರ ಮೊನ್ನೆ ಬರ್ದಿದ್ದು ಹೊಸ ಪದ್ಯದ ಕರಿ ಕುಡುಕ ಗಂಡ ಜೀವನದಾಗ ಗಂಟು ಬಿದ್ದಂದ್ರ ಹೆಣ್ಣ ಮಗಳ ಬಾಳೆ ಎಂತದ ಹೈರಾಣ ಐತಿ. ನಮ್ಮ ಅನುಭವ ಆದದ್ದಲ್ಲ, ನಾವು ಕಣ್ಣಾರಿ ನೋಡಿ ಬರ್ದಿರ್ತಕ್ಕಂಥ ಪದ್ಯ ಕರಿ. ಆದ್ರೆ ಹಾಡ್ಬೇಕು ಅನ್ನೋದು ಇಷ್ಟ ಐತೆ. ಹೆಣ್ಣು ಮಕ್ಕಳು ಯಾರು ಇಲ್ಲಿ. ಅದಕ್ಕ ಅನುಭವದ ಮಾತ 4 ಆಧ್ಯಾತ್ಮಕದ ನುಡಿಗಳನ್ನ ಪದ್ಯ 4 ನುಡಿ ಚಾಲ ಹಾಡಿ ಪಾಳೆಕುರ ಮೆಟ್ಟಬಿಡು. ಹಲೋ. ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಹೌದು ಕೂತು ಎಷ್ಟು ದಿನ ಕಾಯಬೇಕ ಬೀಳು ಬ್ಯಾಡ ತಳಕ